ಶಿವಕುಮಾರ್ ರವರು ಉತ್ತರವನ್ನು ಕೊಡಬೇಕು. ಕರ್ನಾಟಕಕ್ಕೆ IPL ಆಗಿರ್ಬೋದು RCB ಇಂದ ಏನು ಲಾಭ? ಕತಾರ್ ಏರ್ವೇಸ್ ಅನ್ನುವಂಥ ವಿಚಾರದಲ್ಲಿ ಬರೆದಿರ್ತಾರೆ ದೊಡ್ಡದಾಗಿ ಬಟ್ಟೆಯಲ್ಲಿ. ಇವರು ಸ್ಪಾನ್ಸರ್ ಮಾಡುವಂಥದ್ದು 75ರಿಂದ 100 ಕೋಟಿ. ಟೋಟಲ್ ಆಗಿ RCBಯ ಇನ್ಕಮ್ ಅಂತ ಹೇಳಿದ್ರೆ 600ರಿಂದ 700 ಕೋಟಿ ರೂಪಾಯಿ. ಇಂಡಿಯನ್ ಪ್ರೀಮಿಯರ್ ಲೀಗ್ ಅಲ್ಲ, ಇಟ್ಸ್ ಎನ್ ಇನ್ಕಮ್ ಪ್ರೀಮಿಯರ್ ಲೀಗ್. ಕಂಪ್ಲೀಟ್ ಆಗಿ ಜನರನ್ನು ಬ್ರೈನ್ ವಾಶ್ ಮಾಡಿ ಮಂಗ ಮಾಡುವಂಥ ಗೇಮ್ ಅಂತ ಹೇಳಿದ್ರೆ ಅದು IPL. ಮೊನ್ನೆ ಹೋಗಿರುವಂಥದ್ದು ನಿಜವಾಗೂ ಹೇಳಬೇಕು ಅಂತ ಹೇಳಿದ್ರೆ ರಿಯಲ್ RCB ಫ್ಯಾನ್ಸ್ ಅಲ್ವೇ ಅಲ್ಲ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. RCB ಕಪ್ ಗೆದ್ದಾಗ ನನ್ನ ಫ್ರೆಂಡ್ಸ್ಗಳು ಕೂಡ ಸೇರಿ ಕುಡಿದು ಕುಪ್ಪಳಿಸಿರುವಂಥ ಘಟನೆ ತುಂಬಾ ಇದೆ. ಯಾವುದೋ ಒಂದು ದೇಶಕ್ಕಾಗಿ ಗೆದ್ದಿರುವಂಥ ಕಪ್ಪಲ್ಲ. ಈ ಕಪ್ನಿಂದಾಗಿ ಕರ್ನಾಟಕಕ್ಕೆ ಹೆಮ್ಮೆ ತರುವಂಥ ವಿಚಾರ ಏನಿದೆ ಅಂತಲೂ ಕೂಡ ಗೊತ್ತಿಲ್ಲ. ಆದರೆ ನಾವೆಷ್ಟು ದಡ್ಡರಾಗಿದ್ದೀವಿ ಅಂತ ಹೇಳಿದರೆ, ಭಾರತ ಫುಟ್ಬಾಲ್ ಗೆದ್ದು 70 ವರ್ಷ ಆಯಿತು, ಹಾಕಿ ಚಿನ್ನ ಗೆದ್ದು 70 ವರ್ಷ ಆಯಿತು. ಜಾತಿ ನಿರ್ಮೂಲನೆ ಅಂತೂ ಆಗಲೇ ಇಲ್ಲ. 75 ವರ್ಷದಿಂದ ಭ್ರಷ್ಟಾಚಾರ ಅನ್ನುವಂಥದ್ದು ಇದ್ದೇ ಇದೆ. ಇದು ಎಲ್ಲ ಹೋಗಿಲ್ಲ. ಯಾವನೋ ಒಬ್ಬ ಫ್ರಾಂಚೈಸಿ USL ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್ನವನು ಇದರ ಓನರ್, ಕರ್ನಾಟಕದ ಓನರ್ ಕೂಡ ಅಲ್ಲ. ಅದು ಅಲ್ಲದೆ ಕರ್ನಾಟಕದ ಪ್ಲೇಯರ್ಸ್ ಇರುವಂಥದ್ದು ಬರೀ 3 ಜನ. ಅವರಿಗೂ ಹಣ ಕೊಟ್ಟು ಪರ್ಚೇಸ್ ಮಾಡುವಂಥದ್ದು. ಯಾರೂ ಕೂಡ ಬಿಟ್ಟಿಯಾಗಿ ಆಟ ಆಡ್ತಾ ಇಲ್ಲ. ಫ್ರಾಂಚೈಸಿಗಳು 200ರಿಂದ 500 ಕೋಟಿ ಲಾಭವನ್ನು ಕೂಡ ಪಡೆಯುತ್ತೆ. ಆದರೆ ಜನರಿಗೆ ಯಾವ ರೀತಿಯ ಲಾಭ ಕೂಡ ಇಲ್ಲ. ಇಂಡಿಯನ್ ಪ್ರೀಮಿಯರ್ ಲೀಗ್ ಅನ್ನೋದಕ್ಕಿಂತ ಇನ್ಕಮ್ ಪ್ರೀಮಿಯರ್ ಲೀಗ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. IPL ಅನ್ನುವಂಥದ್ದು ಕಂಪ್ಲೀಟ್ ಒಂದು ಬಿಸ್ನೆಸ್ ಅಷ್ಟೇ. ಇದು ಜನಗಳಿಗೆ ಯಾಕೆ ಇದುವರೆಗೂ ಅರ್ಥ ಆಗಿಲ್ಲ ಅಂಥೇಳಿ ನನಗೆ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ IPL ಅನ್ನುವಂಥದ್ದು ಭಾರತ ದೇಶಕ್ಕೋಸ್ಕರ ಆಡುವಂಥದ್ದು ಅಲ್ಲ, ಚಾಂಪಿಯನ್ಸ್ ಟ್ರೋಫಿ ಅಲ್ಲ, ವರ್ಲ್ಡ್ ಕಪ್ ಅಲ್ಲ, T20 ವರ್ಲ್ಡ್ ಕಪ್ಪೂ ಕೂಡ ಅಲ್ಲ. ಆದರೆ ನಮ್ಮ ಸೆಲೆಬ್ರೇಷನ್ ಅನ್ನುವಂಥದ್ದು ಅದಕ್ಕಿಂತ ದುಪ್ಪಟ್ಟಾಕಿರುತ್ತೆ. ಎಲ್ಲಿವರೆಗೆ ಬಂದು ಮುಟ್ಟಿದೆ ನಮ್ಮ ದಡ್ಡತನ ಅನ್ನುವಂಥ ವಿಚಾರದಲ್ಲಿ. ಅತಿ ಹೆಚ್ಚು ಫ್ಯಾನ್ ಫಾಲೋವಿಂಗ್ ಟೀಮ್ ಇರುವಂಥದ್ದು ಅಂತ ಹೇಳಿದರೆ ಅದು RCB ಮಾತ್ರ. ಈಗ RCB ಟೀಮನ್ನೇ ತೆಗೆದುಕೊಳ್ಳೋಣ. ನಮ್ಮ ಕರ್ನಾಟಕದ್ದು ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಇದ್ದಾರಲ್ವಾ, ಈ DK ಶಿವಕುಮಾರ್ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಆಗಿರ್ಬೋದು ಒಂದಷ್ಟು ಸೆಲೆಬ್ರೇಷನ್ ಕೂಡ ಮಾಡಿದರು. ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಅನ್ನುವಂಥ ವಿಚಾರದಲ್ಲಿ ನಮ್ಮ ಕರ್ನಾಟಕಕ್ಕೆ RCB ಟೀಮ್ ಯಾವ ರೀತಿಯಾಗಿ ಹೆಮ್ಮೆ ಅನ್ನುವಂಥ ವಿಚಾರದಲ್ಲಿ ನನಗೆ DK ಶಿವಕುಮಾರ್ ಅವರು ಕೇಳಬೇಕು. ಏನು ಚಸ್ಮಾ ಹಾಕಿಕೊಂಡು ಪೋಸ್ ಕೊಟ್ಟ ಇದ್ದಂಥ DK ಶಿವಕುಮಾರ್, ಯಾಕಂತ ಹೇಳಿದರೆ ಅಷ್ಟು ತರಾತುರಿಯಾಗಿ DK ಶಿವಕುಮಾರ್ ಯಾಕೆ ಈ ಸೆಲೆಬ್ರೇಷನ್ ಅನ್ನು ಮಾಡಿದ್ರು ಅಂತ ಹೇಳಿದರೆ ಓನ್ಲಿ ಬಿಕಾಸ್ ಆಫ್ ಪಬ್ಲಿಸಿಟಿ ಅಷ್ಟೇ, ಬೇರೆ ಏನೂ ಕೂಡ ಅಲ್ಲ. DK ಶಿವಕುಮಾರ್ಗೆ ಪಬ್ಲಿಸಿಟಿ ಬೇಕಾಗಿತ್ತು. 1, 2, 3 ದಿನಗಳ ನಂತರ ಏನಾದರೂ ಪೆರೇಡ್ ಮಾಡಿದರೆ ಅಥವಾ ಈ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದರೆ ಆ ಹೈಪು ಏನಿರುತ್ತೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ, ನಮಗೆ ಪಬ್ಲಿಸಿಟಿ ಸಿಗೋದಿಲ್ಲ ಅನ್ನುವಂಥ ವಿಚಾರಕ್ಕೋಸ್ಕರ ಮಾಡಿರುವಂಥದ್ದು ಅಷ್ಟೇ. DK ಶಿವಕುಮಾರ್ ರವರು ಉತ್ತರವನ್ನು ಕೊಡಬೇಕು. ಕರ್ನಾಟಕಕ್ಕೆ IPL ಆಗಿರ್ಬೋದು RCB ಇಂದ ಏನು ಲಾಭ, ಕರ್ನಾಟಕ ಜನರಿಗೆ ಏನು ಲಾಭ ಅನ್ನುವಂಥ ವಿಚಾರದಲ್ಲಿ. RCB ಟೀಮ್ನಲ್ಲಿರುವಂತಹ ಸ್ಪಾನ್ಸರ್ಸ್ ಯಾರು ಅಂತ ಹೇಳಿ ಕತಾರ್ ಏರ್ವೇಸ್ ಅನ್ನುವಂಥ ವಿಚಾರದಲ್ಲಿ ಬರೆದಿರ್ತಾರೆ ದೊಡ್ಡದಾಗಿ ಬಟ್ಟೆಯಲ್ಲಿ. ಸೊ ಕತಾರ್ ಏರ್ವೇಸ್ ಇರುವಂಥದ್ದು ಕತಾರಲ್ಲಿ. ಇವರು ಎಷ್ಟು ಕೋಟಿ ಕೊಡ್ತಾರೆ ಅಂತ ಹೇಳಿದರೆ ಇವರು ಸ್ಪಾನ್ಸರ್ ಮಾಡುವಂಥದ್ದು 75ರಿಂದ 100 ಕೋಟಿ. ಅದೇ ರೀತಿ ಪೂಮಾದವರು RCBಗೆ ಕಿಟ್ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ಪೂಮಾದವರು. ಇವರು 10ರಿಂದ 20 ಕೋಟಿಯನ್ನು ಕೂಡ ಕೊಡ್ತಾರೆ. ಪೂಮಾ ಇರುವಂಥದ್ದು ಎಲ್ಲಿ?
ಜರ್ಮನಿ ಕಂಪನಿ ಇದು. KEI ವೈರ್ಸ್ ಅಂಡ್ ಕೇಬಲ್ಸ್ ಮತ್ತೆ ಡೆಲಿವರಿ ಇದೆ. ಇವರು 25ರಿಂದ 40 ಕೋಟಿ ರೂಪಾಯಿಯನ್ನು ಕೂಡ ಕೊಡ್ತಾರೆ. ಇದು ಎಲ್ಲಿದ್ದು? ಡೆಲ್ಲಿ ಇದ್ದು. ಇವರು 25ರಿಂದ 40 ಕೋಟಿ ರೂಪಾಯಿ ತನಕ ಸ್ಪಾನ್ಸರ್ಸ್ ಅನ್ನು ಕೊಡ್ತಾರೆ. ಜಿಯೋ ಮತ್ತು ಹಿಂದ್ವೇರ್ ಇದು ಮುಂಬೈ ಇದ್ದು. ಇವರು ಕೂಡ 10ರಿಂದ 20 ಕೋಟಿಯವರೆಗೂ ಸ್ಪಾನ್ಸರ್ಸ್ ಅನ್ನು ಕೂಡ ಕೊಡ್ತಾರೆ. ಮತ್ತು ಹೆಲ್ಮೆಟಲ್ಲಿ ಮತ್ತು ಕ್ಯಾಪಲ್ಲಿ ಕೂಡ ನೀವು ನೋಡಿರ್ತೀರಿ, ಬೋಟ್ ಅನ್ನುವಂಥದ್ದು ಬರೆದಿರ್ತಾರೆ. ಇದು ಕೂಡ ಡೆಲ್ಲಿಯ ಕಂಪನಿ. ಅದು ಅಲ್ಲದೆ ಬಿರ್ಲಾ ಎಸ್ಟೇಟ್ ಅನ್ನುವಂಥದ್ದು ನೀವು ಚೆಸ್ಟಲ್ಲಿ ನೋಡಿರ್ತೀರಿ. ಇದು ಮುಂಬೈಯ ಕಂಪನಿ. ಮತ್ತು ಇಬಿಕ್ಸ್ ಕ್ಯಾಶ್ ಅನ್ನುವಂಥದ್ದು ಪ್ಯಾಂಟಲ್ಲಿ ನೀವು ನೋಡಿರ್ತೀರಿ. ಇದು ಕೂಡ ಡೆಲ್ಲಿಯ ಕಂಪನಿ. ನಥಿಂಗ್ ಫೋನ್ ಪ್ಯಾಂಟಲ್ಲಿ ನೋಡಿರ್ತೀರಿ. ಇದು ಲಂಡನ್ನ ಕಂಪನಿ. ಇವರು ನಥಿಂಗ್ ಮತ್ತು ಇಬಿಕ್ಸ್ನವರು 3ರಿಂದ 5 ಕೋಟಿಯವರೆಗೂ ಕೂಡ ಸ್ಪಾನ್ಸರ್ಸ್ ಅನ್ನು ಕೊಡ್ತಾರೆ. ಕನ್ಫರ್ಮ್ ಟಿಕೆಟ್ ಮತ್ತು ನಿಪಾನ್ ಪೇಂಟ್ಸ್ ಮಾತ್ರ ಕರ್ನಾಟಕದ್ದು. ನಿಪಾನ್ ಪೇಂಟ್ಸ್ 5ರಿಂದ 15 ಕೋಟಿ ರೂಪಾಯಿ ಕೊಟ್ಟರೆ, ಕನ್ಫರ್ಮ್ ಟಿಕೆಟ್ನವರು 3ರಿಂದ 8 ಕೋಟಿಯ ತನಕ ಕೊಡ್ತಾರೆ. ನೀವು ಅರ್ಥ ಮಾಡ್ಕೊಳ್ಳಿ, ಇದರಿಂದ ಸರಿಸುಮಾರು ಓನರಿಗೆ 250ರಿಂದ 300 ಕೋಟಿ ತನಕ ಬರುತ್ತೆ ಬರೀ ಸ್ಪಾನ್ಸರ್ಸ್ ಇಂದ. ಇದು ಮೈನ್ ಸ್ಪಾನ್ಸರ್ಸ್ ಹೇಳಿರುವಂಥದ್ದು. RCBಯ ಬೇರೆ ಬೇರೆ ರೀತಿಯ ಸ್ಪಾನ್ಸರ್ಸ್ ಇದ್ದಾರೆ. ಟೋಟಲ್ ಆಗಿ RCBಯ ಇನ್ಕಮ್ ಅಂತ ಹೇಳಿದ್ರೆ 600ರಿಂದ 700 ಕೋಟಿ ರೂಪಾಯಿ. ಅವರಿಗೆ ಖರ್ಚಾಗುವಂಥದ್ದು 250ರಿಂದ 300 ಕೋಟಿ ರೂಪಾಯಿ. ಲಾಭ ಬರೀ 2 ತಿಂಗಳಲ್ಲಿ 60 ದಿನಗಳಲ್ಲಿ ಲಾಭ ಆಗುವಂಥದ್ದು 500 ಕೋಟಿ ರೂಪಾಯಿ. ಕರ್ನಾಟಕಕ್ಕೆ ಯಾವ ರೀತಿಯಾಗಿ ಲಾಭ ಆಯಿತು, ಕರ್ನಾಟಕಕ್ಕೆ ಯಾವ ರೀತಿಯಾಗಿ ಹೆಮ್ಮೆ. ಪ್ರತಿಯೊಬ್ಬ ಪ್ಲೇಯರ್ಸಿಗೂ ಕೂಡ ಒಂದಷ್ಟು ದುಡ್ಡನ್ನು ಕೂಡ ಕೊಡ್ತಾರೆ. ವಿರಾಟ್ ಕೊಹ್ಲಿಗೆ 21 ಕೋಟಿ ರೂಪಾಯಿ, ಪಟಿದಾರ್ಗೆ 11 ಕೋಟಿ ರೂಪಾಯಿ, ದಯಾಲ್ಗೆ 5 ಕೋಟಿ ರೂಪಾಯಿ, ಲಿವಿಂಗ್ಸ್ಟನ್ಗೆ 9 ಕೋಟಿ ರೂಪಾಯಿ, ರಸಿಕ್ದಾರ್ಗೆ 6 ಕೋಟಿ ರೂಪಾಯಿ, ಕೃಣಾಲ್ ಪಾಂಡ್ಯಗೆ 5.75 ಕೋಟಿ ರೂಪಾಯಿ, ಡೇವಿಡ್ಗೆ 3 ಕೋಟಿ ರೂಪಾಯಿ, ಶ್ರೇಯಸ್ ಶರ್ಮನಿಗೆ 2.6 ಕೋಟಿ ರೂಪಾಯಿ, ದೇವದತ್ ಪಡಿಕ್ಕಲ್ಗೆ 2 ಕೋಟಿ ರೂಪಾಯಿ. ಅಬ್ಬಬ್ಬ ಅಂತ ಹೇಳಿದ್ರೆ 100 ಕೋಟಿ ರೂಪಾಯಿಯಷ್ಟು ಖರ್ಚಿರ್ಬೋದು. 100 ಕೋಟಿಯಷ್ಟು ಇವರಿಗೆ ಕೊಡುವಂಥ ಹಣ. ಪ್ಲೇಯರ್ಸ್ ಕೂಡ ಆಟ ಆಡುವಂಥದ್ದು ಏನು ಅಂತ ಹೇಳಿದರೆ ದುಡ್ಡಿಗೋಸ್ಕರ. ಫ್ರಾಂಚೈಸಿಗಳು ಇವರನ್ನು ಪರ್ಚೇಸ್ ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ ದುಡ್ಡಿಗೋಸ್ಕರ. IPL ಆಗುವಂಥ ಸಮಯದಲ್ಲಿ ಬೇರೆ ಯಾವುದೇ ಮ್ಯಾಚ್ ಆಗಬಾರ್ದು ಅನ್ನುವಂಥ ವಿಚಾರದಲ್ಲಿ TCIಯನ್ನೇ ತಡೆದಿಟ್ಟಿದೆ ಅಂತ ಹೇಳಿದರೆ ಒಂದ್ಸಲ ಯೋಚನೆ ಮಾಡಿ ನೀವು. ಯಾವ ರೀತಿಯ ಪವರ್ IPLಗೆ ಇದೆ. IPL ಅಂತ ಹೇಳಿದರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಲ್ಲ, ಇಟ್ಸ್ ಎನ್ ಇನ್ಕಮ್ ಪ್ರೀಮಿಯರ್ ಲೀಗ್. ಎಲ್ಲರೂ ಕೂಡ ಲಾಭ ಮಾಡುವಂಥದ್ದು, ಎಲ್ಲರೂ ಕೂಡ ದುಡ್ಡು ಮಾಡುವಂಥದ್ದು. ಗೌರ್ಮೆಂಟ್ಗೂ ಕೂಡ ಟ್ಯಾಕ್ಸ್ ಹೋಗುತ್ತೆ. ಜಿಯೋ ಎಷ್ಟು ವೀಕ್ಷಣೆ ಇತ್ತು ಅಂತ ಹೇಳಿದ್ರೆ 61 ಕೋಟಿ, ಫೈನಲ್ ಅಲ್ಲಿ 61 ಕೋಟಿ ಜನ ವೀಕ್ಷಣೆಯನ್ನು ಮಾಡಿದ್ರು. ಜಿಯೋನವರು ಕೂಡ ಇದಕ್ಕೆ ಸ್ಪಾನ್ಸರ್ ಅನ್ನು ತೆಗೆದುಕೊಳ್ತಾರೆ. ಜಿಯೋ ಹಾಟ್ಸ್ಟಾರ್ ಆಗಿರ್ಬೋದು, ಟಿವಿಯವರಾಗಿರ್ಬೋದು, ಯಾರನ್ನು ಸ್ಪಾನ್ಸರ್ ತೆಗೆದುಕೊಳ್ತಾರೆ. ಬೇರೆ ಬೇರೆ ರೀತಿಯ ಬ್ರಿಟಾನಿಯಾ ಮಗದೊಂದು ಸ್ಪಾನ್ಸರ್ಸ್ ಇದೆ. ಅದರಲ್ಲೂ ಕೂಡ Dream11, My11 ಸರ್ಕಲ್ ಬೆಟ್ಟಿಂಗ್ ಆ್ಯಪ್ ಅನ್ನು ಸ್ಪಾನ್ಸರ್ಸ್ ಆಗಿ ಪಡ್ಕೊಳ್ತಾರೆ. ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ರೆ ಜನರು ಇದರಿಂದಾಗಿ ಮೋಸ ಹೋಗ್ತಾ ಇದ್ದಾರೆ. ಯೋಚಿಸಿ, ಜನರಿಗೆ ಇದರಿಂದ ಏನು ಲಾಭ? ಬರೀ ಟೈಮ್ ವೇಸ್ಟ್ ಅಲ್ಲದೆ ದೇಶಕ್ಕಾಗಿ ಅಲ್ಲ, ಕಂಪ್ಲೀಟ್ ಆಗಿ ಜನರನ್ನು ಬ್ರೈನ್ ವಾಶ್ ಮಾಡಿ ಮಂಗ ಮಾಡುವಂಥ ಗೇಮ್ ಅಂತ ಹೇಳಿದ್ರೆ ಅದು IPL. ಸ್ಪಷ್ಟವಾಗಿ ಗೊತ್ತಿದೆ, ಭಾರತ ದೇಶದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಜಾಸ್ತಿಯಾಗಿ ಇದ್ದಾರೆ. ಕ್ರಿಕೆಟ್ ಅನ್ನು ನಾವು ಬಿಸ್ನೆಸ್ ಆಗಿ ಉಪಯೋಗಿಸಬೇಕು ಅಂತ ಹೇಳಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಶ್ರೀಶಾಂತ್ ರವರನ್ನು ಬ್ಯಾನ್ ಮಾಡಿದ್ರು. ಯಾಕೆ ಬ್ಯಾನ್ ಮಾಡಿದ್ರು? ಫಿಕ್ಸಿಂಗ್. ಅದರಲ್ಲೂ ಕೂಡ ಫಿಕ್ಸಿಂಗ್ ನಡೆಯುತ್ತೆ IPL ಅಲ್ಲಿ. ಪ್ರತಿ ಜನರ ಬಾಯಿಯಲ್ಲೂ ಕೂಡ ಕೇಳಿ,
ಚೆನ್ನೈ ಅನ್ನುವಂಥದ್ದು ಫಿಕ್ಸಿಂಗ್ ಟೀಮ್, ಮುಂಬೈ ಫಿಕ್ಸ್ ಮಾಡೇ ಮಾಡ್ತಾರೆ ಇಷ್ಟು ಹಣ ಕೊಟ್ಟು ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಜನ ಮಾತಾಡ್ತಾ ಇರ್ತಾರೆ. ಅದರಲ್ಲೂ ಫಿಕ್ಸಿಂಗಲ್ಲೂ ದುಡ್ಡು ಮಾಡ್ತಾರೆ. ಇಲ್ಲಿ ಜನರು ಒಂದಷ್ಟು ಜನ ದುಡ್ಡನ್ನು ಕಳ್ಕೊಳ್ಳುವಂಥದ್ದು. ನಿಮಗೆ ನೆನಪಿರಲಿ, ಈ ಸಲ ಕಪ್ಪು ನಮ್ಮದೇ ಅನ್ನುವಂಥ ವಿಚಾರದಲ್ಲಿ ಆ ಸ್ಲೋಗನ್ ಇದೆ ಅಲ್ವಾ, ಆ ಸ್ಲೋಗನನ್ನು ಪ್ರಮೋಟ್ ಮಾಡೋಕೆ ಒಂದಷ್ಟು ಸೋಷಿಯಲ್ ಮೀಡಿಯಾಗಳು ಇದೆ, ಅವರಿಗೆ ದುಡ್ಡನ್ನು ಕೊಡ್ತಾರೆ. ಈ ಸಲ ಕಪ್ಪು ನಮ್ಮದೇ ಅನ್ನುವಂಥ ವಿಚಾರದಲ್ಲಿ ಜನರ ತಲೆಯೊಳಗೆ ಹೊಕ್ಕಬೇಕು, ಜನರು ಅದನ್ನು ನಿರಂತರವಾಗಿ ಪಠನೆ ಮಾಡ್ತಾ ಇರಬೇಕು ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಸೋಷಿಯಲ್ ಮೀಡಿಯಾ ಟೀಮನ್ನು ಬಿಟ್ಟಿರ್ತಾರೆ. ಹಾಗಾಗಿ ಜನರು ಹುಚ್ಚೆದ್ದು ಈ ಸಲ ಕಪ್ಪು ನಮ್ಮದೇ, ಈ ಸಲ ಕಪ್ಪು ನಮ್ಮದೇ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿದೆ ಬ್ಯಾಂಗ್ಳೂರು ಟೀಮಿಗೆ RCBಗೆ ಹೈಯೆಸ್ಟ್ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ. ಎಲ್ಲರೂ ಹೇಳ್ತಾರೆ ಸೋತ್ರು ನಾವು RCBಯನ್ನು ಬಿಡೋದಿಲ್ಲ ಅಂತೇಳಿ. ಇದು ಎಲ್ಲಿಂದ ಕ್ರಿಯೇಟ್ ಆಗಿರುವಂಥದ್ದು ಅನ್ನುವಂಥ ವಿಚಾರದಲ್ಲಿ ನಾವು ನೋಡಬೇಕು. ಒಂದು 4 ಜನ ಇದನ್ನು ಸ್ಟಾರ್ಟ್ ಮಾಡಿದರೆ ಸೋತ್ರು ನಾವು RCBಯನ್ನು ಬಿಡೋದಿಲ್ಲ, ನಮ್ಮದು ಗಟ್ಸ್ ಆ ರೀತಿ ಅನ್ನುವಂಥ ವಿಚಾರದಲ್ಲಿ ಹೇಳಿದಾಗ ಬಾಯಿಂದ ಬಾಯಿಗೆ ಜನರು ಮಾತಾಡ್ತಾ ಹೋಗ್ತಾರೆ. ಅದು ಗಟ್ಟಿಯಾಗಿ ಉಳಿಯುತ್ತೆ. ಈ ಸಲ ಕಪ್ಪು ನಮ್ಮದೇ ಅನ್ನುವಂಥದ್ದು ಕೂಡ ಗಟ್ಟಿಯಾಗಿ ಉಳಿಯುತ್ತೆ. ಇವರುಗಳಿಗೆ ಪ್ರಮೋಟ್ ಮಾಡೋಕೆ ಜಾಸ್ತಿ ಆಗುತ್ತೆ. ಆ ಸ್ಲೋಗನ್ನ ಹಿಂದೆ ಕೂಡ ಪ್ರಮೋಷನ್ನ ಸ್ಟ್ರಾಟರ್ಜಿ ಇದೆ. ಇದು ಜನಗಳಿಗೆ ಅರ್ಥ ಆಗಬೇಕು. ಎಲ್ಲರೂ ಹೇಳ್ತಾ ಇದ್ದಾರೆ ಈ ಸಲ ಕಪ್ಪು ನಮ್ಮದೇ, ಎಲ್ಲರೂ ಹೇಳ್ತಾ ಇದ್ದಾರೆ RCBಯನ್ನು ನಾವು ಬಿಟ್ಟು ಕೊಡೋದಿಲ್ಲ ಎಷ್ಟೇ ಸೋತರು ಕೂಡ ಅನ್ನುವಂಥ ವಿಚಾರದಲ್ಲಿ. ಇದರ ಸ್ಲೋಗನ್ನ ಹಿಂದೆ ಒಂದಷ್ಟು ಕೆಲಸ ಕೂಡ ನಡೆದಿರುತ್ತೆ ಅಂತ ಹೇಳಿದ್ರೆ ಜನರನ್ನು ಬ್ರೈನ್ ವಾಶ್ ಮಾಡುವಂಥದ್ದು. ಸ್ಪಷ್ಟವಾಗಿ ಅವರುಗಳಿಗೆ ಗೊತ್ತಿದೆ RCBಗೆ ಅತಿ ದೊಡ್ಡ ಫ್ಯಾನ್ಸ್ ಕೂಡ ಇದ್ದಾರೆ ಅಂತ. ಇಲ್ಲಿ ಮೋಸ ಹೋಗೋದು ಜನರು, ಬಾಕಿ ಎಲ್ಲನೂ ಕೂಡ ದುಡ್ಡು ಮಾಡೋದು. ಜಿಯೋ ಹಾಟ್ಸ್ಟಾರ್ ಅಲ್ಲಿ 4,000 ಕೋಟಿ ರೂಪಾಯಿ ಅಡ್ವರ್ಟೈಸ್ಮೆಂಟ್ ಇಂದ ಬಂದರೆ ಸರಿಸುಮಾರು 10,000 ಕೋಟಿ ರೂಪಾಯಿ 2025 ಲಾಭ ಜಿಯೋಗೆ ಈ ಸಲ IPL ಇಂದ. ಗೌರ್ಮೆಂಟ್ಗೂ ಕೂಡ 2,000 ಕೋಟಿಯ ಏನೋ ಟ್ಯಾಕ್ಸ್ ಅನ್ನು ಕೂಡ ಕಟ್ತಾರೆ. BCCI ಲಾಭ ಮಾಡುತ್ತೆ, ಗೌರ್ಮೆಂಟ್ಗೂ ಲಾಭ ಆಗುತ್ತೆ, ಜಿಯೋ ಕಂಪನಿಗೂ ಲಾಭ ಆಗುತ್ತೆ, ಫ್ರಾಂಚೈಸಿಗಳು ಲಾಭ ಮಾಡ್ತಾರೆ, ಪ್ಲೇಯರ್ಸ್ಗಳು ದುಡ್ಡು ಪಡೆಯುತ್ತಾರೆ. ಎಲ್ಲರೂ ದುಡ್ಡಿನ ಹಿಂದೆ ಹೋಗಬೇಕಾದ್ರೆ, IPL ಅನ್ನುವಂಥದ್ದೇ ದುಡ್ಡಿನ ಹಿಂದೆ ಇರಬೇಕಾದ್ರೆ ಈ ಜನರು ಯಾಕೆ ಇಷ್ಟು ಹುಚ್ಚಾಗಿ ಹೋಗ್ತಾರೆ ಅಂತೇಳಿ ಗೊತ್ತಿಲ್ಲ. ಆಯಿತು IPL ನೋಡಲಿ, 20 ಓವರ್ಸ್ ಇಂಟ್ರೆಸ್ಟಿಂಗ್, ಒಂದು ಯಾವುದೋ ಟೀಮ್ಗೆ ಸಪೋರ್ಟ್ ಮಾಡ್ತಾರೆ, ಹೋಗ್ತಾರೆ, ಮನೆಯಲ್ಲಿ ಕೂತು ನೋಡ್ತಾರೆ, ಫೈನ್, ಒಂದಷ್ಟು ಟೈಮ್ಗಳ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಏನೋ ಆಗುತ್ತೆ. ಆದರೆ ಇಷ್ಟು ಹುಚ್ಚರಾಗಿ ಯಾಕೆ ವರ್ತಿಸ್ತಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ. RCB ವಿನ್ ಆದಾಗ ಇವನ್ ಮಂಗಳೂರಲ್ಲೂ ಕೂಡ ಸೆಲೆಬ್ರೇಷನ್ ರಾತ್ರೋರಾತ್ರಿ ಯಾವ ರೀತಿ ಇತ್ತು ಅಂತ ಹೇಳಿದರೆ ಪೊಲೀಸರನ್ನೇ ಎತ್ತಾಡುವಂಥದ್ದು. ಏನಿದು? ಈಗ ಗೌರ್ಮೆಂಟ್ ಬಗ್ಗೆ ಬರೋಣ. ಇದರಿಂದ ಗೌರ್ಮೆಂಟ್ಗೆ ಏನು ಲಾಭ? ಬರೀ ಪಬ್ಲಿಸಿಟಿ ಲಾಭನೇ ಹೊರತು ಬೇರೆ ಯಾವುದೇ ರೀತಿಯ ಲಾಭ ಇಲ್ಲ. ಎಷ್ಟೆಲ್ಲ ನೋಡಿದ್ರಿ, ಇಷ್ಟೆಲ್ಲ ದುಡ್ಡು ಮಾಡೋದು ಇವರು. ಗೌರ್ಮೆಂಟ್ ತರಾತುರಿಯಾಗಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ, RCB ವಿನ್ ಆಯಿತು, ಕರ್ನಾಟಕಕ್ಕೆ ಹೆಮ್ಮೆ ಅನ್ನುವಂಥ ವಿಚಾರದಲ್ಲಿ DK ಶಿವಕುಮಾರ್ ಅವರು ಫ್ಲಾಗ್ ಅನ್ನು ಇಟ್ಕೊಂಡು ಹೋಗ್ತಾ ಇದ್ರು ಅಲ್ವಾ. ಇದರ ಹಿಂದೆ ಏನೆಲ್ಲ ನಡೆಯುತ್ತೆ ಅನ್ನುವಂಥ ವಿಚಾರದಲ್ಲಿ DK ಶಿವಕುಮಾರ್ ಅವರಿಗೆ ಗೊತ್ತಿಲ್ವಾ, ಅಥವಾ DK ಶಿವಕುಮಾರ್ದು ಏನಾದರೂ ಪಾಲಿದೆಯಾ ಇದರಲ್ಲಿ? ಅಲ್ಲಿ ಜನರು ನೋಡೋಕೆ ಬಂದಿದ್ದಾರೆ. ಸ್ಟೇಜ್ ಅಲ್ಲಿ ಇದ್ದಿರುವಂಥದ್ದು ರಾಜಕಾರಣಿಗಳ ಮಕ್ಕಳು, ಸೆಲ್ಫಿಗಾಗಿ ಮುಗಿಬಿದ್ದಿರುವಂಥದ್ದು. ಏನ್ರಿ, ಒಂದು ಇನ್ಕಮ್ ಪ್ರೀಮಿಯಂ ಲೀಗಲ್ಲಿ ಆಟ ಆಡಿ ಬಂದಂತಹ ಆಟಗಾರರ ಜೊತೆಗೆ ನೀವು ಸೆಲ್ಫಿಯನ್ನು ತೆಗೊಳ್ಳೋಕೆ ಹುಚ್ಚು ನಾಯಿಗಳ ಥರ ರಾಜಕಾರಣಿಗಳು ಹೋಗ್ತಾರಲ್ವ. ನಿಮಗೂ ಬುದ್ಧಿ ಅನ್ನೋದು ಇಲ್ವೇ? ರೀಲ್ಸ್ ರಾಣಿ ಇಲ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿರುವಂಥ ನಾಗಲಕ್ಷ್ಮಿ ಚೌಧರಿ ಮಹಿಳಾ ಆಯೋಗದ ಅಧ್ಯಕ್ಷೆ ಅಲ್ಲ, ರೀಲ್ಸ್ ಆಯೋಗದ ಅಧ್ಯಕ್ಷೆ ಅನ್ನುವಂಥ ವಿಚಾರದಲ್ಲೂ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬರೀ ಪಬ್ಲಿಸಿಟಿ ಇವುಗಳಿಗೆ ಬೇಕಾಗಿರುವಂಥದ್ದು. ಜನರ ಬಗ್ಗೆ ಚೂರೇ ಚೂರು ಕಾಳಜಿ ಕೂಡ ಇಲ್ಲ. ಚಾಂಪಿಯನ್ಶಿಪ್ ವಿನ್ ಆದಾಗ ಭಾರತ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದ್ರು, ಪೆರೇಡ್ ಕೂಡ ಮಾಡಿದ್ರು. ಒಂದೇ ಒಂದು ಜನರಿಗೆ ಯಾವ ರೀತಿಯಾದರೂ ಹಾನಿ ಆಯ್ತಾ? ಎಷ್ಟು ಚೆನ್ನಾಗಿ ಪೆರೇಡ್ ಮಾಡಿದ್ರು. ಇಡೀ ಕರ್ನಾಟಕ ತಲೆ ತಗ್ಗಿಸುವಂಥ ವಿಚಾರ ಇದು. ಇಡೀ ದೇಶವೇ ಗಮನಿಸ್ತಾ ಇರುತ್ತೆ IPL ಅನ್ನುವಂಥದ್ದನ್ನು. ಇಡೀ ಪ್ರಪಂಚದಲ್ಲೂ ಕೂಡ ಫ್ಯಾನ್ಸ್ ಇದ್ದಾರೆ.
18 ವರ್ಷಗಳ ನಂತರ RCB ವಿನ್ ಆಗುವಂಥದ್ದು, ಯಾವ ರೀತಿಯಾಗಿ ನೀಟಾಗಿ ಇಡೀ ಪ್ರಪಂಚಕ್ಕೆ ಕರ್ನಾಟಕದಲ್ಲಿ RCB ವಿನ್ ಆದಾಗ ಮಾಡಿದಂಥ ಸೆಲೆಬ್ರೇಷನ್ ಆಗಿರ್ಬೋದು, ಮಾಡಿದಂಥ ಪೆರೇಡ್ ಆಗಿರ್ಬೋದು, ಯಾವ ರೀತಿ ಇತ್ತು ಅನ್ನುವಂಥ ವಿಚಾರದಲ್ಲಿ ಒಂದು ಬೆಂಚ್ ಮಾರ್ಕ್ ಆಗಿ ಮಾಡಬೇಕಿದ್ದಂತಹ ಸೆಲೆಬ್ರೇಷನ್ ಅನ್ನು ಈ ರೀತಿಯಾಗಿ ಎಲ್ಲರೂ ಕೂಡ ಚೀತು ಅಂತೇಳಿ ಒಗೆಯುವಂಥ ರೀತಿಯಲ್ಲಿ ಕರ್ನಾಟಕಕ್ಕೆ ಮಾಡಿದ್ರಲ್ವೇ DK ಶಿವಕುಮಾರ್ ಮತ್ತು ಕರ್ನಾಟಕದ ಗೌರ್ಮೆಂಟ್. ನಾವು ತಲೆ ತಗ್ಗಿಸ್ಕೊಳ್ಬೇಕಾ? ನಿಮ್ಮಿಂದಾಗಿ ದೊಡ್ಡವರ ಜೊತೆಗೆ 1000 DKಶಿಯಾಗಿ ನಿಲ್ಲುವಂಥವರು ನೀವುಗಳು. ಅಷ್ಟು ಬಿಟ್ಟರೆ ಬೇರೆ ಜನರ ಬಗ್ಗೆ ಒಂದು ಚೂರು ಕೂಡ ಕಾಳಜಿ ಇಲ್ಲ ನಿಮ್ಮ ಮುಖಕ್ಕೆ. ಮೊನ್ನೆ ಹೋಗಿರುವಂಥದ್ದು ನಿಜವಾಗೂ ಹೇಳಬೇಕು ಅಂತ ಹೇಳಿದ್ರೆ ರಿಯಲ್ RCB ಫ್ಯಾನ್ಸ್ ಅಲ್ವೇ ಅಲ್ಲ. ವಿರಾಟ್ ಕೊಹ್ಲಿ ಆಗಿರ್ಬೋದು ಅಥವಾ ಪ್ಲೇಯರ್ಸ್ಗಳಾಗಿರ್ಬೋದು ಕಾಣುವಂಥದ್ದು ಎಲ್ರಿ? ಅವರು ಎಲ್ಲೋ ಒಂದು ಚಿನ್ನಸ್ವಾಮಿ ಕ್ರೀಡಾಂಗದಲ್ಲಿ ಕಪ್ಪನ್ನು ಎತ್ಕೊಂಡು ಹೋಗ್ತಾರೆ, ನೀವು ಈ ಕಡೆಯಿಂದ ನೋಡ್ತೀರಿ. ಏನು ನೋಡೋಕೆ ಸಿಗುತ್ತೆ ಅವ್ರದ್ದು? ಅವರಿಗೆ ಒಂದಷ್ಟು ಸೆಕ್ಯೂರಿಟಿ ಇರುತ್ತೆ ಅಲ್ವಾ? ಏನು ನೋಡೋಕ್ಕೆ ಸಿಗುತ್ತೆ? ಇದು ಹೋಗಿರುವಂಥದ್ದು ರಿಯಲ್ ಆಗಿರುವ RCB ಫ್ಯಾನ್ಸ್ ಅಲ್ವೇ ಅಲ್ಲ. ಹೋಗಿರುವಂಥದ್ದು ನಾನು ಹೇಳ್ತೀನಿ ಏನು ಅಂತ ಹೇಳಿದ್ರೆ, ಒಂದು ಮೊಬೈಲಲ್ಲಿ ಸ್ಟೇಟಸ್ ಹಾಕಬೇಕು, ಇವರುಗಳಿಗೆ ಇನ್ಸ್ಟಾಗ್ರಾಮಲ್ಲಿ ಸ್ಟೇಟಸ್ ಆಗಿರಬೇಕು, ಸ್ನ್ಯಾಪ್ಚಾಟಲ್ಲಿ ಹಾಕಬೇಕು, ಫೇಸ್ಬುಕ್ಕಲ್ಲಿ ಹಾಕಬೇಕು, ಮತ್ತು ರೀಲ್ಸಲ್ಲಿ ಹಾಕಬೇಕು, ವಾಟ್ಸಪ್ಪಲ್ಲಿ ಹಾಕಬೇಕು ಅನ್ನುವಂಥ ವಿಚಾರದಲ್ಲಿ ನಾನು ಹೋಗಿದ್ದೀನಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಜೊತೆ ಈ ಸಲ ಕಪ್ ನಮ್ಮದೇ ಅನ್ನುವಂಥ ವಿಚಾರದಲ್ಲಿ ಈ ರೀತಿಯಾಗಿ ಹೋದಂಥ ಜನಗಳು ಇವುಗಳು ಅಷ್ಟೇ, ಬೇರೆ ಏನು ಕೂಡ ಅಲ್ಲ. ಪಬ್ಲಿಸಿಟಿ ಅವರು ಗೌರ್ಮೆಂಟು ಪಬ್ಲಿಸಿಟಿ, ಈ ಜನಗಳು ಕೂಡ ಪಬ್ಲಿಸಿಟಿಗೆ ಹೋಗಿರುವಂಥದ್ದು. ರಿಯಲ್ ಫ್ಯಾನ್ಸ್ ಖಂಡಿತವಾಗ್ಲೂ ಅಲ್ಲ ಹೋಗಿರುವಂಥದ್ದು. ಏನೋ ಒಂದು ಸ್ಟೇಟಸ್ ಆಗಬೇಕು, ನಾನು ಹೋಗಿದ್ದೀನಿ, ನಾನು ಭಾಗಿಯಾಗಿದ್ದೀನಿ ಅನ್ನುವಂಥ ವಿಚಾರದಲ್ಲಿ ತೋರಿಸಬೇಕು ಅನ್ನುವಂಥ ವಿಷಯದಲ್ಲಿ ಹೋಗಿರುವಂಥದ್ದು ಅಷ್ಟೇ. 18 ವರ್ಷದ ನಂತರ ವಿನ್ ಆಗಿರುವಂಥದ್ದು. 3 ರಿಂದ 4 ಲಕ್ಷ ಜನ ಬಂದಿದ್ದಾರೆ ಅಂತೇಳಿ ಗೊತ್ತಿದೆ. 35,000 ಜನ ಅಲ್ಲಿ ಆಗುವಂಥದ್ದು ಮಾತ್ರ ಸ್ಟೇಡಿಯಮಲ್ಲಿ ಕೂರೋಕೆ. ಅಂದ ಮೇಲೂ ಕೂಡ ನೀವು ಅಲ್ಲಿ ಸೆಲೆಬ್ರೇಷನ್ ಮಾಡೋಕ್ಕೆ ಹೊರಟಿದ್ದೀರಿ ಅಂತ ಹೇಳಿದ್ರೆ ಏನು ಹೇಳಬೇಕು ಈ ಮಾನ ಮರ್ಯಾದೆಗೆಟ್ಟ ಸರ್ಕಾರಕ್ಕೆ ಅಂಥೇಳಿ ಗೊತ್ತಾಗ್ತದೆ.